ಅದೆಲ್ಲ ಒಂದು ಹೈಕಮಾಂಡ್ ಇದೆ. ನಮಗೆಲ್ಲ ಹೈಕಮಾಂಡು ನಮ್ಮ ಮಿನಿಸ್ಟರ್ ಸಾಹೇಬರು ಡಾಕ್ಟರ್ MC ಸುಧಾಕರ್ ಅವರು ನಿರ್ಣಯ ಮಾಡ್ತಾರೆ. ನಮ್ಮ ಕರ್ತವ್ಯ ಕೇಳೋವಂಥ ಕರ್ತವ್ಯ. ನಾನು ಯಾವುದು ಲಾಬಿಗಳು ಮಾಡಲ್ಲ, ಜನರು ಕಳಿಸೋವಂಥದ್ದು ಇನ್ನೊಂದು ಮತ್ತೊಂದು ಲಾಬಿಗಳೆಲ್ಲ ಮಾಡಲ್ಲ. ನೇರವಾಗಿ ನಾನು ಕೇಳೋವಂಥವನು, ನಾನು ಕೇಳ್ತೀನಿ. ನಮ್ಮ ಶ್ರಮ ಪಟ್ಟಿರುವಂಥವೆಲ್ಲ ಇದೆ. ಈಗ ಕಾಂಗ್ರೆಸ್ಸಲ್ಲಿ ಗೆದ್ದಿರೋವನು ಕೇಳೋವಂಥ ನನ್ನ ಕರ್ತವ್ಯ. ಕೊಡಬೇಕು, ಕೊಡದೇ ಇರೋದು ಅವ್ರು ಬಿಟ್ಟಿರೋದು. ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗತ್ತೆ. ಅದು ನೀವು ಕೇಳಿದಿರ ಅಂತ ಭರವಸೆಗಳಿಗೆ ರಾಜಕೀಯದಲ್ಲಿ ಕೊಡೋಕ್ಕಾಗಲ್ಲ, ಸದ್ಯಕ್ಕೆ ಕೊಡೋಕ್ಕಾಗಲ್ಲ. ಅವ್ರ ಸಭೆ ಯಾವಾಗ ಕರೀತಾರೋ ಆ ಸಭೆಯಲ್ಲಿ ಕೇಳೋವಂಥ ಕರ್ತವ್ಯ ನಮ್ದಿರ್ತದೆ. ಆದರೆ ನಾನಂತೂ ಕೇಳ್ತೀನಿ, ಕೊಳ್ಳೇಬೇಕಂತೀನಿ. ಅದರ ಬಗ್ಗೆ ಬೇರೆ ಮಾತಿಲ್ಲ. ಕೊಡಬೇಕು ಬಿಡಬೇಕು ಅನ್ನೋದು ಅವ್ರ ಕೈಯಲ್ಲಿರೋದು, ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಬಿಟ್ಟಿರೋದು ಅಂತ ಹೇಳ್ತಾ ಇದ್ದೀನಲ್ಲ. ಮುಂದಿನ ದಿನ ಅಭಿವೃದ್ಧಿ ಕಡೆ ಇರತ್ತೆ, ನಮ್ಮ ನಡೆ ಅಭಿವೃದ್ಧಿ ಕಡೆ ಇರತ್ತೆ ಅಷ್ಟೇ.